सर्वेभ्यः सुप्रभातम्। वयम् अस्माकं कालांशे काव्य प्रथमवर्षस्य काव्य नवनीतम् इति पुस्तके पद्यभागे द्वितीय पाठः जय जय हे भगवती। पद्यभागः जय जय हे भगवती। अस्मिन् पाठे पद्यभागे भारतीय प्राचीन भाषा संस्कृत अस्माकं देशस्य प्राचीनतमां मुख्यां संस्कृतभाषां जनभाषां कर्तुं कटिबद्धासु संस्थासु मुख्या वर्तते संस्कृत भारती। ನಮ್ಮ ದೇಶದಲ್ಲಿ ಹಿಂದೆ ಸಂಸ್ಕೃತ ಆಡುಭಾಷೆಯಾಗಿತ್ತು ಅನ್ನೋದು ಜನಜನಿತವಾಗಿದೆ. ಕಾಲಕ್ರಮೇಣ ಅದು ಮೃತ ಭಾಷೆ ಅನ್ನುವ ಕೀರ್ತಿಯನ್ನ ಪಡೆದುಕೊಂಡ್ಬಿಟ್ಟಿದೆ. ಆದರೆ ಇಂದು ನಾವು ನೋಡ್ತಾ ಇರುವಂತಹ ಮೇರು ಕೃತಿಗಳೆಲ್ಲವೂ ಕೂಡ ಸಂಸ್ಕೃತದವೇ. ಇತ್ತೀಚಿನ ವಿದ್ಯಮಾನಗಳ ತಂತ್ರಜ್ಞಾನಗಳೆಲ್ಲ ಸಂಸ್ಕೃತ ಕಾವ್ಯ ಆಮೇಲೆ ಕೃತಿಗಳ ಆಧಾರದಿಂದಲೇ ಕಂಡುಹಿಡಿದದ್ದವು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಯಾಕೆ ನಾಶ ಆಯಿತು, ಯಾಕೆ ಇದರ ಅಧೋಗತಿಗೆ ಕಾರಣ ಆಯಿತು ಅನ್ನೋದು ಪ್ರಚಲಿತ ವಿದ್ಯಮಾನಗಳನ್ನು ಗಮನಿಸ್ತಾ ಹೋದಾಗ ಹೊಸ ಹೊಸ ಆವಿಷ್ಕಾರಗಳು ಆಡು ಭಾಷೆಗೆ ತಕ್ಕಂತೆ ಬರ್ತಾ ಇರುವಾಗ ಆ ಭಾಷೆ ಬೆಳೀತಾ ಬರ್ತದೆ. ಹಾಗಾಗಿ ಅಸ್ಮಾಕಂ ದೇಶಸ್ಯ ಈ ನಮ್ಮ ದೇಶದ ಪ್ರಾಚೀನವಾದಂತಹ ಮುಖ್ಯಾಂ ಸಂಸ್ಕೃತ ಭಾಷಾಂ ಮುಖ್ಯವಾಗಿರುವಂತಹ ಸಂಸ್ಕೃತ ಭಾಷೆಯನ್ನ ಜನಭಾಷಾಂ ಕರ್ತುಂ ಆಡು ಭಾಷೆಯನ್ನಾಗಿ ಮಾಡೋದಕ್ಕೆ ಕಟಿಬದ್ಧಾಸು ಸಂಸ್ಥಾಸು ಮುಖ್ಯ ಸಂಸ್ಕೃತ ಭಾರತಿ. ಕಟಿಬದ್ಧರಾಗಿರುವಂತಹ ಸಂಸ್ಥೆಗಳಲ್ಲಿ ಮುಖ್ಯವಾದದ್ದು ಸಂಸ್ಕೃತ ಭಾರತಿ ಅಂತ ಹೇಳಿ ಹೇಳ್ತಾರೆ. ಸಂಸ್ಥೇಯಂ ಸಂಸ್ಕೃತ ಪುಸ್ತಕ ಪ್ರಕಟನೇನ ಸಂಭಾಷಣ ಶಿಬಿರ ಯೋಜನೇನ ರಾಷ್ಟ್ರಸ್ತರೀಯ ಸಂಸ್ಕೃತಾಧಿವೇಶನ ಯೋಜನೇನ ಸಂಸ್ಕೃತ ಕರಪತ್ರಾದಿ ಮುದ್ರೇಣ ನಿರಂತರಂ ಸಂಸ್ಕೃತ ಕಾರ್ಯಕರಣೇನ ಚ ಸಂಸ್ಕೃತ ಭಾಷಾಯ ಪ್ರಸಾರಂ ಕರೋತಿ. ಸಂಸ್ಥೆಯಂ ಈ ಸಂಸ್ಥೆಯು ಸಂಸ್ಕೃತ ಅಧಿವೇಶನ ಯೋಜನೇನ ಸಂಸ್ಕೃತ ಅಧಿವೇಶನಗಳನ್ನು ಅಂದರೆ ಎಲ್ಲ ಪುಸ್ತಕಗಳ ಪ್ರಕಟಣೆ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಅಂತಹ ಅಧಿವೇಶನಗಳನ್ನು ಮಾಡುವುದರ ಜೊತೆಗೆ ಸಂಸ್ಕೃತ ಕರಪತ್ರಾದಿ ಮುದ್ರಣೇನ ಸಂಸ್ಕೃತದಲ್ಲಿ ಕರಪತ್ರಗಳನ್ನು ಭಿತ್ತಿಪತ್ರಗಳ ಮುದ್ರಣ ಮಾಡುವುದರೊಂದಿಗೆ ನಿರಂತರಂ ಸಂಸ್ಕೃತ ಕಾರ್ಯಕರಣೇನ ನಿರಂತರವಾಗಿ ಸಂಸ್ಕೃತ ಕಾರ್ಯವನ್ನು ಮಾಡುವುದರಲ್ಲಿ ಸಂಸ್ಕೃತ ಭಾಷೆಯ ಪ್ರಸಾರಂ ಕರೋತಿ ಸಂಸ್ಕೃತ ಭಾಷೆಯ ಪ್ರಸಾರವನ್ನ ಮಾಡ್ತಾ ಇದೆ. ವಿಶ್ವೇಸ್ಮಿನ್ ಸಂಸ್ಕೃತ ವಿಷಯೇ ಸಂಚಲನಂ ಕುರುವಂತಿ ಅಸ್ತಿ ಸಂಸ್ಕೃತ ಭಾರತಿ. ವಿಶ್ವೋತ್ತರದಲ್ಲಿಯೇ ಸಂಸ್ಕೃತ ಭಾಷೆಯನ್ನ ಪ್ರಚಾರ ಮಾಡುವುದರಲ್ಲಿ ಈ ಸಂಚಲನವನ್ನ ಮೂಡಿಸುತ್ತಾ ಇದೆ ಯಾವುದು ಸಂಸ್ಕೃತ ಭಾರತಿ. ಗತ 30 ವರ್ಷೇಭ್ಯ ಕಳೆದ 30 ವರ್ಷಗಳಿಂದಲೂ ಯೋಧನಿಷ್ಠೆಯ ಕುರುವಂತಿ ಏಷ ಪ್ರತ್ಯೇಕಂ ಭಾರತೀಯಸ್ಯ ಪ್ರೀತಿಪಾತ್ರಂ ಸಂಸ್ಥಾ. ಈ ಯೋಧರ ರೀತಿಯಲ್ಲಿ ನಿಷ್ಠೆಯಿಂದ ಈ ಸಂಸ್ಥೆ
ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ. ಸಾಂಪ್ರತಂ ಜಯ ಜಯ ಹೇ ಭಗವತಿ ಪದ್ಯಮಿದಂ ಸಂಸ್ಕೃತ ಭಾರತೀ ದ್ವಾರ ಪ್ರಕಟಿತಾತ್ ಗೇಯ ಸಂಸ್ಕೃತಂ ಇತಿ ಲಘು ಪುಸ್ತಕಾತ್ ಚಿತ್ತಂ. ಇಲ್ಲಿ ನಮಗೆ ಕೊಟ್ಟಿರುವಂತಹ ಪ್ರಸ್ತುತ ಜಯ ಜಯ ಹೇ ಭಗವತಿ ಇತಿ ಪದ್ಯಮಿದಂ, ಈ ಪದ್ಯಭಾಗವನ್ನ ಸಂಸ್ಕೃತ ಭಾರತಿ ಪ್ರಕಟಿತ, ಸಂಸ್ಕೃತ ಭಾರತೀಯವರು ಪ್ರಕಟ ಮಾಡಿರುವಂತಹ ಗೇಯ ಸಂಸ್ಕೃತಂ, ಗೀತ ಸಂಸ್ಕೃತಂ ಅಥವಾ ಗೇಯ ಸಂಸ್ಕೃತಂ ಅನ್ನುವಂತಹ ಪುಸ್ತಕದ ಲಘು ಪುಸ್ತಕದಿಂದ ಇದನ್ನ ಆರಿಸಿಕೊಳ್ಳಲಾಗಿದೆ. ಆಧುನಿಕ ಪದ್ಯ ಸಾಹಿತ್ಯೇ ವರ್ಗೀಕೃತಮಿದಂ ಪದ್ಯಂ ಅತ್ಯಂತಂ ಮನೋಹರಮಸ್ತಿ. ಇದು ಬಹಳ ಮನೋಹರವಾಗಿ ಸುಮಧುರವಾಗಿ ಇದೆ. ಸರಸ್ವತ್ಯಾಹ ವಿಷಯೇ ಲಿಖಿತಮಿದಂ ಪದ್ಯಂ ಸರ್ವೇ ಆದೃತಂ. ಇದು ಸರಸ್ವತಿಯ ವಿಷಯವನ್ನ ಕುರಿತು ಸುಮಧುರವಾಗಿ ಬರೆದಿರುವಂತಹ ಪದ್ಯ ಎಲ್ಲರಿಂದಲೂ ಕೂಡ ಆಧರಿಸಲ್ಪಟ್ಟಿದೆ, ಗೌರವಕ್ಕೆ ಪಾತ್ರವಾಗಿದೆ. ಅಸ್ಯ ಪದ್ಯಸ್ಯ ಸುಮಧುರ ಶೈಲಿ ಪದಪ್ರಯೋಗಃ ಪದವಿನ್ಯಾಸಃ ಭಾವಃ ಚ ಛಾತ್ರಾಣಂ ಮತೀವ ಆಕರ್ಷತಿ. ವಿದ್ಯಾರ್ಥಿಗಳಿಗೆ ಇದರಲ್ಲಿ ಈ ಪದ್ಯದಲ್ಲಿರ್ತಕ್ಕಂತಹ ಸುಮಧುರವಾದಂತಹ ಶೈಲಿ, ಪದಪ್ರಯೋಗ, ಪದವಿನ್ಯಾಸ, ಈ ಭಾವಗಳು ಎಲ್ಲವೂ ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾಗಿವೆ. ಮೊದಲನೇ ಪದ್ಯ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ. ನಾದ ಬ್ರಹ್ಮಮಯೀ ಜಯವಾಗೀಶ್ವರಿ ಶರಣಂ ತೇ ಗಚ್ಚಾಮಃ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ. ನಾದ ಬ್ರಹ್ಮಮಯೀ ಜಯವಾಗೀಶ್ವರಿ ಶರಣಂ ತೇ ಗಚ್ಚಾಮಃ. ಜಯ ಜಯ ಹೇ ಭಗವತಿ ಸುರಭಾರತಿ. ಜಯ ಜಯ ಹೇ ಭಗವತಿ ಸುರಭಾರತಿ. ಭಗವತಿಯಾದಂತಹ, ಪೂಜ್ಯಳಾದಂತಹ, ಆದರಣೀಯಳಾದಂತಹ ಎಲೈ ದೇವವಾಣಿಯೇ, ಸುರಭಾರತಿ. ಸುರ ಅಂದ್ರೆ ದೇವರು, ದೇವತೆಗಳು. ಸುರಭಾರತಿ ದೇವವಾಣಿಯೇ ತವ ಚರಣವು ಪ್ರಣಮಾಮಃ. ನಿನ್ನ ಪಾದಾರವಿಂದಗಳಿಗೆ ನಾವು ವಂದಿಸುತ್ತೇವೆ. ಜಯ ಜಯ ಹೇ, ಅಂತಹ ನಿನಗೆ ಜಯವಾಗಲಿ. ನಾದ ಬ್ರಹ್ಮಮಯೀ ಜಯವಾಗೀಶ್ವರಿ. ನಾದ ಬ್ರಹ್ಮಮಯೀ ಅಂತ ಹೇಳಿದ್ರು. ನಾದ ಅಂದ್ರೆ ಸಂಗೀತಕ್ಕೆ ಇದು ಜ್ಞಾನ ರೂಪವಾಗಿರುವಂತಹ ಸಂಗೀತ. ನಾದ ಬ್ರಹ್ಮ ಅಂದ್ರೆ ಸಂಗೀತ ಆರಾಧನೆಗೆ ಪ್ರಾಮುಖ್ಯತೆಯನ್ನ ನೀಡುವಂತಹ ಜಯವಾಗೀಶ್ವರಿ. ವಾಕ್ ಅಂತ ಹೇಳಿದ್ರೆ ಮಾತು, ಮಾತು ಅಂತ ಹೇಳಿದ್ರೆ ಜ್ಞಾನ, ಜ್ಞಾನಕ್ಕೆ ಸ್ವರೂಪಳಾಗಿರುವಂತಹ ವಾಗೀಶ್ವರಿ ಶರಣಂ ತೇ ಗಚ್ಚಾಮಃ. ಸರಸ್ವತಿಯೇ, ಶಾರದೆಯೇ, ನಿನಗೆ ನಾವು ಶರಣಾಗಿ ಹೋಗುತ್ತೇವೆ ಅಂತ ಹೇಳಿ 1ನೇ ಶ್ಲೋಕದಲ್ಲಿ ಹೇಳಿದರೆ. 2ನೇ ಶ್ಲೋಕ. ತ್ವಮಸಿ ಶರಣ್ಯಂ ತ್ರಿಭುವನ ಧನ್ಯ ಸುರಮುನಿ ವಂದಿತ ಚರಣ. ನವರಸ ಮಧುರಾ ಕವಿತಾ ಮುಖರಾ ಸ್ಮಿತ ರುಚಿ ರುಚಿರಾಭರಣ. ಸ್ಮಿತ ರುಚಿರಾಭರಣ. ಜಯ ಜಯ ಹೇ ಭಗವತಿ ಸುರಭಾರತಿ. ತ್ವಮಸಿ ಶರಣ್ಯ ತ್ರಿಭುವನ ಧನ್ಯ ಸುರ ಮುನಿ ವಂದಿತ ಚರಣ. ನವರಸ ಮಧುರ ಕವಿತಾ ಮುಖರ ಸ್ಮಿತ ರುಚಿ
ಆಭರಣ ರುಚಿರ ಆಭರಣ. ತ್ವಮಸಿ ಶರಣ್ಯಾಂ ತ್ವಮಸಿ ಶರಣ್ಯಾಂ ತ್ರಿಭುವನ ಧನ್ಯ. ತ್ವಮಸಿ ಶರಣ್ಯ ತ್ರಿಭುವನ ಧನ್ಯ ಸುರ ಮುನಿ ವಂದಿತ ಚರಣ. ನೋಡಿ, ಸುರ ಮುನಿ ದೇವಾನುದೇವತೆಗಳಿಂದಲೂ ಮತ್ತು ಸುರ ಮುನಿ ವಂದಿತ ಮುನಿಗಳಿಂದಲೂ ವಂದಿಸಲ್ಪಡುವಂತಹ ಶರಣ್ಯ ತ್ವಮಸಿ ತ್ರಿಭುವನ ಧನ್ಯ ಅಂತಹ ವಂದನೆಗೆ ವಂದಿಸಲ್ಪಡುವಂತಹ ಪಾದಗಳನ್ನು ಒಳಗೊಂಡಿರುವಂತಹ ಶೃಂಗಾರಾದಿ ಹೇಳ್ತಾರೆ ನವರಸ ಮಧುರ. ಶೃಂಗಾರಾದಿ ನವರಸಗಳಿಂದ ಮಧುರ ಅಂತ ಹೇಳಿದ್ರು. ನವರಸಗಳಿಂದ ಮಧುರವಾಗಿರುವವಳೇ ಕವಿತಾ ಮುಖರ, ಹಾಗೇನೆ ಕಾವ್ಯ ಪ್ರಧಾನವಾಗಿರುವಂತಹ ಸ್ಮಿತ ರುಚಿರಾಭರಣ. ಸ್ಮಿತ ಯಾವಾಗಲೂ ಆಭರಣಗಳಿಂದ ಕಂಗೊಳಿಸುತ್ತಿರುವಂತಹ ನಗುಮುಖದಿಂದ ಕೂಡಿರುವಂತಹ, ಆಮೇಲೆ ತ್ರಿಭುವನ ಧನ್ಯ ಮೂರೂ ಲೋಕದಲ್ಲಿಯೂ ಕೂಡ ಕೃತಕೃತ್ಯಳಾಗಿರುವಂತಹ ನೀನು ಶರಣ್ಯ. ತ್ವಮಸಿ ಶರಣ್ಯ, ನೀನು ಶರಣಾಗಿಸಿಕೊಳ್ಳಲು ಯೋಗ್ಯಳಾಗಿರುವಂತಹ ನಿನ್ನಲ್ಲಿ ನಾನು ವಂದಿತ ಚರಣ, ನಿನ್ನ ಕಾಲುಗಳಿಗೆ ನಾನು ಕೂಡ ನಮಸ್ಕಾರವನ್ನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಹೋಗಿದ್ದಾರೆ. ಮೂರನೇ ಶ್ಲೋಕ. ಆಸೀನಾ ಭವ ಮಾನಸಂ ಹಸೇ, ಆಸೀನಾ ಭವ ಮಾನಸ ಹಂಸೇ ಕುಂದ ತುಹಿನ ಶಶಿ ಧವಲೇ. ಆಸೀನಾ ಭವ ಮಾನಸ ಹಂಸೇ ಕುಂದ ತುಹಿನ ಶಶಿ ಧವಲೇ. ಹರ ಜಡತಾಂ ಕುರು ಬೋಧಿ ವಿಕಾಸಂ ಸಿತ ಪಂಕಜ ತನು ವಿಮಲೇ. ಜಯ ಜಯ ಹೇ ಭಗವತಿ ಸರಸ್ಸುರ ಭಾರತಿ. ಇಲ್ಲಿ ಹೇಳ್ತಾ ಇದ್ದಾರೆ, ಸರಸ್ವತಿ ಹೇಗಿದ್ದಾಳೆ? ಸರಸ್ವತಿ ಆಸೀನಾ ಭವ ಮಾನಸ ಹಂಸೇ ಕುಂದ ತುಹಿನ ಶಶಿ ಧವಲೇ. ಕುಂದ ತುಹಿನ ಶಶಿ ಧವಲೆ. ನೋಡಿ, ಕುಂದ ಮಲ್ಲಿಗೆ, ಹಿಮ, ಚಂದ್ರನಂತೆ ಬೆಳ್ಳಗಿರುವಂತಹ ಶಶಿ ಧವಳೆ. ಕುಂದ ತುಹಿನ ಮಲ್ಲಿಗೆ, ತುಹಿನ ಯಾವುದೋ ಮಂಜು, ಬೆಳ್ಳಗಿರುವಂತಹ ಹಿಮ, ಶಶಿ ಬೆಳ್ಳಗಿರುವಂತಹ ಚಂದ್ರ, ಈಗೆಲ್ಲ ಧವಳೆ ಬೆಳ್ಳಗಿರುವಂತಹ ಮನೋಹರವಾಗಿರುವಂತಹ, ಅದು ಕೂಡ ಎಂತಹ ಹಂಸ, ಅದು ಕೂಡ ಬೆಳ್ಳಗಿದೆ. ಹಂಸ ಮಾನಸ ಹಂಸೆ, ಹಂಸ ಪಕ್ಷಿಯ ಮೇಲೆ ಆಸೀನ ಭವ, ಆಸೀನಳಾಗಿರ್ತಕ್ಕಂತಹ ಕುಂದ ತುಹಿನ ಶಶಿ ಧವಳೆ. ಮಲ್ಲಿಗೆ ಅದು ಕೂಡ ಬೆಳ್ಳಗೆ, ಹಿಮ ಅದು ಬೆಳ್ಳಗೆ, ಶಶಿ ಚಂದ್ರನೂ ಕೂಡ ಬೆಳ್ಳಗೆ. ಹಾಗೆ ಬೆಳ್ಳಂ ಬೆಳಕಾಗಿ ಹೊಳೆಯುತ್ತಿರುವಂತಹ ಮನೋಹರಳಾಗಿರ್ತಕ್ಕಂತಹ, ಹಾಗೆ ಅವಳ ವಾಹನ ಹೇಗಿದೆ? ಹಂಸ. ಹಂಸ ಪಕ್ಷಿ ಹೇಗಿರುತ್ತೆ? ಬೆಳ್ಳಗೆ, ಅದು ಕೂಡ ಶುಭ್ರ. ಇದು ಶುಭ್ರತೆಯ ಮತ್ತು ಶಾಂತಿಯ ಸಂಕೇತ. ಅಂತಹ ಶುಭ್ರವಾಗಿರುವಂತಹ ಆಸೀನ ಭವ ಮಾನಸ ಹಂಸೆ, ಆ ಹಂಸದ ಮೇಲೆ ಕುಳಿತಿರುವಂತಹ ಶಾರದೆಯೇ, ಹರ ಜಡತಾಂ ಕುರು ಬೋಧಿ ವಿಕಾಸಂ. ಹರ ಜಡತಾಂ ಅಂತ ಹೇಳಿದ್ರು. ಜಡ ಅಂತ ಹೇಳಿದ್ರೆ ನಮಗೇನು? ಆಲಸ್ಯತನ. ಜಡತಾಂ ಕುರು ಬೋಧಿ ವಿಕಾಸಂ. ಹರ ಜಡತಾಂ ಕುರು ಬೋಧಿ ವಿಕಾಸಂ. ನಮ್ಮಲ್ಲಿರ್ತಕ್ಕಂಥ ದಾರಿದ್ರ್ಯತನವನ್ನ ದೂರ ಮಾಡು, ಆಲಸ್ಯತನವನ್ನ ದೂರ ಮಾಡು.
ಬೋಧಿ ವಿಕಾಸಂ, ಜ್ಞಾನವನ್ನ ಉಂಟು ಮಾಡು. ಬೋಧಿ ವಿಕಾಸ, ವಿಕಾಸ ಜ್ಞಾನವನ್ನ ಹೆಚ್ಚು ಮಾಡು. ಸಿತ ಪಂಕಜ ತನು ವಿಮಲೆ, ಸಿತ ಪಂಕಜ ತನು ವಿಮಲೆ, ವಿಮಲೆ ಬಿಳಿಯ ಕಮಲದಂತೆ ಶುಭ್ರವಾಗಿರುವಂತಹ ಶಾರದೆಯೇ ನಿನಗೆ ಜಯ ಜಯ ಹೇ ಸುರಭಾರತಿ, ನಿನಗೆ ಜಯ ಜಯವಾಗಲಿ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. 4ನೆಯ ಶ್ಲೋಕ. ಲಲಿತ ಕಲಾಮಯಿ ಜ್ಞಾನ ವಿಭಾಮಯಿ, ಲಲಿತ ಕಲಾಮಯಿ ಜ್ಞಾನ ವಿಭಾಮವಿ ಮಯಿ, ಲಲಿತ ಕಲಾಮಯಿ ಜ್ಞಾನ ವಿಭಾಮಯಿ ವೀಣಾ ಪುಸ್ತಕಧಾರಿಣಿ, ಮತಿರಾಸ್ತಾಂ ನೋ ತವ ಪದ ಕಮಲೆ, ಮತಿರಾಸ್ತಾಂ ನೋ ತವ ಪದ ಕಮಲೆ, ಐಕುಂಠ ವಿಷಹಾರಿಣಿ, ಐಕುಂಠ ವಿಷಹಾರಿಣಿ. ಲಲಿತ ಕಲಾಮಯಿ ಜ್ಞಾನ ವಿಭಾಮಯಿ ವೀಣಾ ಪುಸ್ತಕ ಧಾರಿಣಿ, ಮತಿರಸ್ತಾಂ ನೋ ತವ ಪದ ಕಮಲೆ, ಐ ಕುಂಠಾ ವಿಷಹಾರಿಣಿ. ಕುಂಠಾ ವಿಷಹಾರಿಣಿ ಬಾಧಾ ರೂಪಕ್ಷೇಡ ಅಪಹರ್ತ್ರಿ, ಮೂರ್ಖತನದಿಂದ ಆಡಿದಂತಹ ಅಸ್ಪಷ್ಟವಾದಂತಹ ಮಾತುಗಳನ್ನ ಲಲಿತ ಕಮಲಾಮಯಿ ಸುಂದರ ಕಲಾಯುಕ್ತೇ, ಸುಂದರ ಕಲಾಯುಕ್ತಳಾಗಿರುವಂತಹ ಜ್ಞಾನ ವಿಭಾವ, ಜ್ಞಾನ ವಿಭಾಮಯಿ, ಜ್ಞಾನಕ್ಕೆ ವಿಭಾ ಪ್ರಕಾಶ, ವಿಭಾ ಅಂತ ಹೇಳಿದ್ರೆ ಪ್ರಕಾಶ, ವಿಭಾಮಯಿ ಪ್ರಕಾಶರಾಗಿರ್ತಕ್ಕಂತಹ, ಬುದ್ಧಿಯನ್ನ ಹೊಸ ಬುದ್ಧಿಯ ಪ್ರಕಾಶಮಾನವನ್ನ ಹರಡುವಂತಹ ಐ ವೀಣಾ ಪುಸ್ತಕ ಧಾರಿಣಿ, ವೀಣೆ ಮತ್ತು ಪುಸ್ತಕವನ್ನು ಧರಿಸಿರುವಂತಹ ವೀಣೆ ಪುಸ್ತಕ ಧಾರಿಣಿ, ಧೃತವತಿ ಹೇ ಸರಸ್ವತಿ, ಪುಸ್ತಕವನ್ನ ಹಿಡಿದಿರುವಂತಹ ಎಲೈ ಸರಸ್ವತಿಯೇ. ನೋ ಮತಿಹಿ ಅಸ್ಮಾಕಂ ಬುದ್ಧಿಹಿ, ನೋ ಮತಿಹಿ ಅಸ್ಮಾಕಂ ಬುದ್ಧಿಹಿ, ನಮ್ಮ ಬುದ್ಧಿ, ನಮಗೆ ಒಳ್ಳೆ ಬುದ್ಧಿಯನ್ನು ಕೊಡಿ ಅಂತ. ನೋ ಮತಿಹಿ ಅಸ್ಮಾಕಂ ಬುದ್ಧಿಹಿ, ನಮಗೆ ಒಳ್ಳೆಯ ಬುದ್ಧಿಯನ್ನ ಕೊಡು. ತವ ಪದ ಕಮಲೆ ಭವತ್ಯಾ ಚರಣಾರವಿಂದೇ ಆಸ್ತಾಂ ಭವತು, ಹಾಗಾಗಿ ಒಳ್ಳೆಯ ಬುದ್ಧಿಯನ್ನು ಕೊಡು ಅಂತ ಹೇಳಿ ನಾವು ನಿಮ್ಮ ಪಾದ ಕಮಲಗಳಿಗೆ ಶರಣಾಗಿ ಬೇಡಿಕೊಳ್ತಾ ಇದ್ದೀವಿ. ಅಸ್ತು. ಜಯ ಜಯ ಹೇ ಭಗವತಿ ಇತಿ ಪದ್ಯಭಾಗೆ ಕೇವಲ 4 ಶ್ಲೋಕ ಪದ್ಯಂ ಅಸ್ತಿ, ಸಂಪೂರ್ಣಂ ಅಭವತ್. ಅಭ್ಯಾಸಃ ಪಶ್ಯಾಮ, ಅಭ್ಯಾಸವನ್ನ ನೋಡೋಣ. ಪ್ರಥಮಃ ಏಕವಾಕ್ಯೇನ ಉತ್ತರಂ ಲಿಖತ, ಪ್ರಥಮಃ ಏಕವಾಕ್ಯೇನ ಉತ್ತರಂ ಲಿಖತ. ಅಸ್ತು ಪ್ರಶ್ನಂ ಪಶ್ಯಾಮಃ, ಉತ್ತರಮಪಿ ಪುಸ್ತಕೆ ಅನ್ವಿಷ್ಯಾಮಃ. ಅಭ್ಯಾಸಃ ಏಕವಾಕ್ಯೇನ ಉತ್ತರಂ ಲಿಖತ. ಪ್ರಥಮಃ ಪ್ರಶ್ನಃ ಸಂಸ್ಕೃತ ಜನಭಾಷಾಂ ಕರ್ತುಂ
कटिबद्धासु संस्थासु मुख्या का। संस्कृत जनभाषां कर्तुं कटिबद्धासु संस्थासु मुख्या का। उत्तर प्रथम पीठिका भागे अस्ति ಸಂಸ್ಕೃತ ನೋಡಿ, ಅಸ್ಮಾಕಂ ದೇಶಸ್ಯ ಪ್ರಾಚೀನತಮ ಮುಖ್ಯ ಅಂತ ಇದೆ, ಅಲ್ಲಿವರೆಗೂ ಬಿಟ್ಟು ಸಂಸ್ಕೃತ ಭಾಷಾಂ ಸಂಸ್ಕೃತ ಭಾಷಾಂ ಸಂಸ್ಕೃತ ಭಾಷಾಂ ಜನಭಾಷಾಂ ಕರ್ತುಂ ಕಟಿಬದ್ಧಾಸು ಸಂಸ್ಥಾಸು ಮುಖ್ಯ ವರ್ತತೆ ಸಂಸ್ಕೃತ ಭಾರತಿ। ಸಂಸ್ಕೃತ ಭಾಷಾಂ ಜನಭಾಷಾಂ ಕರ್ತುಂ ಕಟಿಬದ್ಧಾಸು ಸಂಸ್ಥಾಸು ಮುಖ್ಯ ವರ್ತತೆ ಸಂಸ್ಕೃತ ಭಾರತಿ। ಅಸ್ತು ದ್ವಿತೀಯಃ ಪ್ರಶ್ನಃ ಸಂಸ್ಕೃತ ಭಾರತಿ ಕತಿಭ್ಯಃ ವರ್ಷೇಭ್ಯಃ ಸಂಸ್ಕೃತ ಕಾರ್ಯೇ ಕುರ್ವಂತಿ ಅಸ್ತಿ। ಸಂಸ್ಕೃತ ಭಾರತಿ ಎಷ್ಟು ವರ್ಷಗಳಿಂದ ಸಂಸ್ಕೃತ ಕಾರ್ಯವನ್ನ ಮಾಡಿಕೊಂಡು ಬಂದಿದೆ? ಸಂಸ್ಕೃತ ಭಾರತಿ ಕಾರ್ಯಂ ಯೋಧಾನಿಷ್ಠ ಕುರ್ವಂತಿ ಏಷ ಪ್ರತ್ಯೇಕ ಭಾರತೀಯಸ್ಯ ಪ್ರೀತಿಪಾತ್ರಂ ಸಂಸ್ಥಾ। ಪ್ರಶ್ನಃ अस्ति ಸಂಸ್ಕೃತ ಭಾರತಿ ಕತಿಭ್ಯಃ ವರ್ಷೇಭ್ಯಃ ಸಂಸ್ಕೃತ ಕಾರ್ಯಂ ಕುರ್ವಂತಿ अस्ति। ಸಂಸ್ಕೃತ ಭಾರತಿ ಗತ 30 ವರ್ಷೇಭ್ಯಃ, ಮುಖ್ಯವಾಗಿ ಅಷ್ಟು ಬರೆದ್ರೆ ಸಾಕು, ಗತ 30 ವರ್ಷೇಭ್ಯಃ, ಇನ್ನು ಪ್ರಶ್ನೆ ಹೇಗಿದೆಯೋ ಹಾಗೆ ಮುಂದುವರಿಸಿದ್ರೆ ಆಯಿತು। ಗತ 30 ವರ್ಷೇಭ್ಯಃ ಸಂಸ್ಕೃತ। ಮೂರನೆಯ ಪ್ರಶ್ನೆ, अस्माकं देशस्य प्राचीनतमा भाषा का। अस्माकं देशस्य प्राचीनतमा भाषा का। अस्माकं देशस्य प्राचीनतमा भाषा संस्कृत भाषा। अस्माकं देशस्य प्राचीनतमा भाषा संस्कृत भाषा। पुस्तके अस्माकं देशस्य प्राचीन मुख्य संस्कृत भाषा अस्ति। संस्कृत भाषा। ಐದನೇ ಪ್ರಶ್ನೆ, ಜಯ ಜಯ ಹೇ ಭಗವತಿ ಪದ್ಯಮಿದಂ ಕಸ್ಮಾತ್ ಪುಸ್ತಕಾತ್ ಉದ್ಧತಾಂ। ಜಯ ಜಯ ಹೇ ಭಗವತಿ ಪದ್ಯಮಿದಂ ಕಸ್ಮಾತ್ ಪುಸ್ತಕಾತ್ ಉದ್ಧತಂ। ಜಯ ಜಯ ಹೇ ಭಗವತಿ ಎನ್ನುವಂತಹ ಪದ್ಯವನ್ನ ಯಾವ ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದರೆ ಅದನ್ನ ಆಧುನಿಕ ಪದ್ಯ ಸಾಹಿತ್ಯ ಇಲ್ಲಿದೆ, ಸಂಸ್ಕೃತ ಭಾರತಿ ದ್ವಾರ ಪ್ರಕಟಿತ ಗೇಯ ಸಂಸ್ಕೃತಂ ಇತಿ ಲಘು ಪುಸ್ತಕಾತ್ ಸ್ವೀಕೃತಂ। ಗೇಯ ಸಂಸ್ಕೃತಂ ಗೇಯ ಸಂಸ್ಕೃತಮಿತಿ ಲಘು ಪುಸ್ತಕಾತ್ ಚಿತ್ತಂ ಅಥವಾ ಸ್ವೀಕೃತಂ। 5 ಜಯ ಜಯ ಹೇ ಭಗವತಿ ಪದ್ಯಮಿದಂ। ಐದನೆಯ ಪ್ರಶ್ನೆ, ಜಯ ಜಯ ಹೇ ಭಗವತಿ ಪದ್ಯಮಿದಂ ಕಸ್ಯ ವಿಷಯೇ ಲಿಖಿತಂ। ಜಯ ಜಯ ಹೇ ಭಗವತಿ ಪದ್ಯಮಿದಂ सरस्वत्या विषये लिखितम। सरस्वत्या विषये लिखितम। सरस्वती जय जय ಹೇ ಭಗವತಿ ಅನ್ನುವಂಥದ್ದು ಯಾರ ಬಗ್ಗೆ ಬರೆದಿರೋದು ಅಂತ ಹೇಳಿದಾಗ ಸರಸ್ವತ್ಯಾ ವಿಷಯಂ ಲಿಖಿತಂ। ಆರನೇ ಪ್ರಶ್ನೆ, ಸರಸ್ವತ್ಯಾಃ ತನು किमिव विमला अस्ति। सरस्वत्याः तनुः किमिव विमला अस्ति। सरस्वत्याः तनुः धवलकमलमिव विमला अस्ति। धवलकमलमिव ವಿಮಲ ಅಸ್ತಿ ಅಂತ
ಹೇಳ್ತಾರೆ. ಹೇಗೆ ಇದೆ ಸರಸ್ವತಿಯ ಏಳನೇ ಪ್ರಶ್ನೆ. ಸುರಮುನಿ ವಂದಿತ ಚರಣ ಕಾ. ಸುರಮುನಿ ವಂದಿತ ಚರಣ ಕಾ. ಸುರಮುನಿ ವಂದಿತ ಚರಣ ಸರಸ್ವತಿ. ಸರಸ್ವತಿ ಕಿಂ ಅಧರಾತ್. ಸರಸ್ವತಿ ಕಿಂ ಅಧರಾತ್. ಸರಸ್ವತಿ ವೀಣಾಂ ಗ್ರಂಥಂ ಚ ಅಧರತ್. ವೀಣಾ ಗ್ರಂಥಂ ಚ ಅಧರತ್. ಸರಸ್ವತಿ ಕಾಂ ಹರತಿ. ಸರಸ್ವತಿ ಅಸ್ಮಾಕಂ ಜಡತಾಂ ಅಂತ ಹೇಳ್ತೀವಿ. ಜಡತಾಂ ಹರ ಜಡತಾಂ ಕುರು ಅಂತ ಪದ್ಯದಲ್ಲಿ ಓದಿದ್ವಿ. ಅಸ್ಮಾಕಂ ಜಡತಾಂ ಹರತಿ. ಏತೇಷಾಂ ಪದ್ಯಯೋಃ ಸಾನ್ವಯಂ ಅರ್ಥಂ ಲಿಖತಾ. ಈ ಪದ್ಯಗಳ ಅನ್ವಯಗಳನ್ನು ಬರಿಬೇಕು. ಪಾಠ ಮಾಡುವಾಗ ಹೇಳಿದ್ವಿ, ಅನ್ಯ ಪದ್ಯವನ್ನು ಹೇಳಿದ್ವಿ. ತ್ವಮಸಿ ಶರಣ್ಯ ಅಂತ ಹೇಳುವಂತಹ ಪದ್ಯವನ್ನು ಬರೀಬೇಕು. ಹಾಗೆ ಅನ್ವಯಾರ್ಥವನ್ನು ಕೂಡ ಹೇಳಿದ್ವಿ. ಅನ್ವಯ ಅದರ ಅರ್ಥವನ್ನು ಬರಿಬೇಕು. ಪುಸ್ತಕದಲ್ಲೇ ಇದೆ ಅನ್ವಯಾರ್ಥಗಳನ್ನು ಕೂಡ. ಅನ್ವಯಗಳು ಪುಸ್ತಕದಲ್ಲೇ ಇದೆ ನೋಡಿ. ಸರಸಿ ಜಡತಾಂ ಅನ್ನುವಂಥದ್ದು ಯಾವುದು? ತ್ವಮಸಿ ಶರಣ್ಯ ಆಸೀನ ಭವ. ತ್ವಮಸಿ ಶರಣ್ಯ ಎರಡನೇದು, ಆಸೀನ ಭವ ಮೂರನೇದು. ಇಲ್ಲಿ ತ್ವಮಸಿ ಶರಣ್ಯಗೆ ಎರಡನೇದರಲ್ಲಿ ಇಲ್ಲಿ ಅನ್ವಯಾರ್ಥಗಳು ಇಲ್ಲಿದೆ. ಸುರ ಮುನಿ ವಂದಿತ ಚರಣ ಸುರೈಹಿ ಮುನಿಭಿಹಿ ವಂದಿತೈಹಿ ಚರಣಾಸ್ಯಾಹ ಸಾ. ಯಾರು ಸುರಮುನಿಗಳಿಂದ ವಂದಿತರಾಗ್ತಾರೋ ಅವಳು. ಋಷಿಭ್ಯಶ್ಚ ನಮಸ್ಕೃತ ಇತಿ ಯಾವತ್. ನವರಸ ಮಧುರ ಶೃಂಗಾರಾದಿ ನವರಸಗಳಿಂದ ಹೃದಯ ಮನವನ್ನು ತಣಿಸುವಂತಹ ಕವಿತಾ ಮುಖರ, ಕವಿತೆಯ ಮುಖವನ್ನು ಹೊಂದಿರುವಂತಹ ಅಂದರೆ ಕಾವ್ಯ ಪ್ರಧಾನವನ್ನು ಹೊಂದಿರುವಂತಹ ಸ್ಮಿತ ರುಚಿ ರುಚಿರಾಭರಣ ವಿಸ್ಮಯ ರೂಪ ಮನೋಹರ ಭೂಷಿತವಾಗಿರುವಂತಹ ಲೋಕತ್ರಯೀ ಅಪಿ ಕೃತಕೃತ್ಯ. ಮೂರು ಲೋಕಗಳಿಂದಲೂ ಕೃತಕೃತ್ಯಳಾಗಿರುವಂತಹ ಶರಣ್ಯಾಸಿ ಭಗವತಿ ಶರಣಂ ಗಂತುಂ ಯೋಗ್ಯಸಿ ಅಂತ ಹೇಳಿ ಆ ಪದ್ಯಕ್ಕೆ ತಾತ್ಪರ್ಯವನ್ನು ಅನ್ವಯಾರ್ಥವನ್ನು ಬರಿಬೇಕು. ಎರಡನೇದು ಆಸೀನಾ ಭವ ತನು ವಿಮಲೆ. ಆಸೀನಾ ಭವ ತನು ವಿಮಲೆ ಅನ್ನುವಂತಹ ಪದ್ಯ. ಆಸೀನಾ ಭವ ತನು ವಿಮಲೆ ಕಂದು ತುಹೀನಾ ಶಶಿಧವಲೆ ಹರ ಜಡತಾಂ ಕುರು ಬೋಧಿ ವಿಕಾಸಂ ಸಿತ ಪಂಕಜತನು ವಿಮಲೆ ಜಯ ಜಯ ಹೇ ಭಗವತಿ. ಅದಕ್ಕೆ ಅನ್ವಯಾರ್ಥವನ್ನು ಇಲ್ಲಿದೆ. ಕಂದು ತುಹೀನ ಶಶಿಧವಳೆ. ಕಂದು ಮಲ್ಲಿಕ, ತುಷಾರ ಚಂದ್ರಮ, ಮಾನಸ ಅಂಸೆ ಮಮ ಮನೋಪ ವಿಹಗೋಪರಿ. ಆಸೀನ ಭವ ಮಲ್ಲಿಗೆಯಂತೆ, ಹಾಗೆ ಹಿಮದಂತೆ, ಚಂದ್ರನಂತೆ ಬೆಳ್ಳಗೆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವಂತಹ ಆಸೀನ ಭವ ಉಪವಿಷ್ಟ ಭವ ಸ್ಮಿತ ನಗುಮುಖದ ಪಂಕಜ ತನು ವಿಮಲೆ. ಅದು ಬಿಳಿಯ ಕಮಲದಂತಿರುವಂತಹ ಶ್ವೇತ ವಸ್ತ್ರವನ್ನು ಧರಿಸಿರುವಂತಹ ಶುಭ್ರ ಹರ ಜಡತಾಂ ಅಂತಹ ಶುಭ್ರವಾಗಿರುವಂತಹ ಸರಸ್ವತಿಯೇ ನಮ್ಮಲ್ಲಿರ್ತಕ್ಕಂತಹ ಜಾಡ್ಯವನ್ನು ಹೊಡೆದೋಡಿಸು, ದೂರಿ ಕುರು, ಬೋಧಿ ವಿಕಾಸಂ ಕುರು, ಜ್ಞಾನ ವಿಸ್ತಾರವನ್ನು ಹೆಚ್ಚು ಮಾಡು ಅಂತ ಹೇಳಿ ಪದ್ಯದಲ್ಲಿ ಕೇಳಿರುವಂಥದ್ದು. ರಿಕ್ತ ಸ್ಥಾನಂ ಪೂರೈತ. ಜಯ ಜಯ ಹೇ ಭಗವತಿ ಪದ್ಯವನ್ನು ನೋಡಬೇಕು. ಲಲಿತಾ ಕಮಲಮಿವ. ಜಯ ಜಯ ಹೇ ಪದ್ಯ ಮೊದಲನೇ ಪದ್ಯ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೌ ಪ್ರಣಮಾಮಃ. ನಾದ ಬ್ರಹ್ಮಮಯಿ ಜಯವಾಗೀಶ್ವರಿ ಶರಣಂತೆ ಗಚ್ಚಾಮಃ. ಜಯ ಜಯ ಹೇ ಭಗವತಿ. ಹಾಗೆ ಲಲಿತಾ ಕಮಲಮಿವ ಜ್ಞಾನ ವಿಭಾಮಯಿ ವೀಣಾ ಪುಸ್ತಕ ಧಾರಿಣಿ ಮತಿರಸ್ತಾಂ ನೋ ತವ ಪದ ಕಮಲೆ ಐಕುಂಠಾ ವಿಷಹಾರಿಣಿ. ಜಯ ಜಯ ಹೇ ಭಗವತಿ ಅನ್ನುವಂತಹ ಉತ್ತರವನ್ನು ಪದ್ಯವನ್ನು ನೀವು ಬರಿಬೇಕು. ಏತೇಷಾಂ ರೂಪಂ ಪುರುಷತ್ರಯೇ ಲಿಖತಾ. ಏತೇಷಾಂ ರೂಪಂ ಪುರುಷತ್ರಯೇ ಲಿಖತಾ. ಅಸಿ ಅಸಿ ಅಸ್ತಿ ಸ್ತಃ ಸಂತಿ ಅಸಿ ಸ್ತಃ ಸ್ಥ ಅಸ್ಮಿ ಸ್ವಃ ಸ್ಮಃ ಅಂತ ಹೇಳಿ ಬರಿಬೇಕು. ಅದನ್ನ ಬೋರ್ಡ್ ಮೇಲೆ ಬರೆದು ನಿಮಗೆ ತೋರಿಸ್ತೀನಿ. ಆ ನಂತರ ನೋಡ್ಕೋವಂತ್ರಿ. ಅಸ್ತು ಅದ್ಯತನ ಕಾಲಾಂಶೆ ಜಯ ಜಯ ಹೇ ಭಗವತಿ ಪದ್ಯ ಭಾಗೆ ವಯಂ ಪದ್ಯಾನಾಂ ವಿಷಯೇ
तात्पर्य अन्वयार्थम संपूर्णं पठितवन्तः। अस्तु, सर्वेभ्यः धन्यवादः। अग्रिमकक्षायां सुभाषितानि तृतीयपाठानि पठामः। धन्यवादः।